ಕಾಂಗ್ರೆಸ್ಸಿಗೆ ಬೇಕಾಗಿರೋದು ಸಂಘರ್ಷ, ಕಾಂಗ್ರೆಸ್ಸಿಗೆ ಬೇಕಾಗಿರೋದು ಸಂಘರ್ಷ. ಕಾಂಗ್ರೆಸ್ನ ನೀತಿನೇ ಸಂಘರ್ಷದ ನೀತಿ. ಹಾಗಾಗಿ ಅವ್ರಿಗೆ ಬುದ್ಧಿ ಹೇಳೋದ್ರಲ್ಲಿ ಅರ್ಥನೂ ಇಲ್ಲ. ನಮ್ಮ ಪಾಡಿ ನಾವು ನಮ್ಮ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋದು ಬಹಳ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಎಷ್ಟು ಬೇಜವಾಬ್ದಾರಿತನದಲ್ಲಿ ವರ್ತನೆ ಮಾಡುತ್ತು ಅಂತ ಹೇಳಿದ್ರೆ, ನಾನು ಅದಕ್ಕೆ ಖರ್ಗೆಯವರು ಇದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಪ್ರಿಯಾಂಕ್ ಖರ್ಗೆ ಈ ಕ್ಷೇತ್ರವನ್ನು ಗಮನಿಸಬೇಕಾಗಿದೆ, ರಕ್ಷಣಾ ವ್ಯವಸ್ಥೆಯನ್ನು ಗಮನಿಸಬೇಕಾಗಿದೆ. ಒಬ್ಬ ಮಂತ್ರಿ ಇದಿಷ್ಟು ನೆಗ್ಲೆಕ್ಟ್ ಆಗಿ ತಗೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಬಸ್ಸಿಗೆ ಅಕಸ್ಮಾತ್ ವ್ಯತ್ಯಾಸ ಆಗ್ಬಿಟ್ಟಿದ್ರೆ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಇರ್ತಾ ಇರಲಿಲ್ಲ, ವಿಧಾನಸಭೆ ವಿಧಾನ ಪರಿಷತ್. ನಾವು ಅದೇ ಬಸ್ಸಲ್ಲಿ ಇದ್ದವರು, ಇಲ್ಲಿ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಪರಿಸ್ಥಿತಿ ವ್ಯತ್ಯಾಸ ಆಗಿ ಬಿಗಡಾಯಿಸಿದ್ರೆ ಅಷ್ಟು ಕಾಮನ್ ಸೆನ್ಸ್ ಇಲ್ದಂಗೆ ಒಂದು ರಕ್ಷಣಾ ಇಲಾಖೆ ನಡ್ಕೊಳ್ಳುತ್ತೆ. ಅವರು ಬಂದರು, ನಮ್ಮನ್ನು ಕರ್ಕೊಂಡು ಬಂದರು, ನಮ್ಮನ್ನು ಎಲ್ಲಿ ತಡೆದ್ರು? ಇನ್ಫ್ರಂಟಿ ರೋಡ್ ಇದರಲ್ಲಿ ಎಂಥದ್ದು ರೈಲ್ವೆ ಸ್ಟೇಷನ್ ಅಂತ ತಡೆದಿದ್ದು ನಮ್ಮನ್ನು. ಅಲ್ಲೇ ಮನವಣಿಕೆ ಮಾಡ್ಕೊಂಡ್ಬಂದು ಅಲ್ಲೇ ತಡೆದ್ರು, ಅರೆಸ್ಟ್ ಮಾಡಿದ್ರು. ನಾವೇನು ಕಾಂಗ್ರೆಸ್ ಆಫೀಸ್ ಒಳಗಡೆ ಬರಲಿಲ್ಲ. ಬರ್ಬೇಕಾದ್ರೆ ನಮ್ಮನ್ನು ಅಲ್ಲೇ ಕರ್ಕೊಂಡ್ಬಂದ್ರು. ಕಾಂಗ್ರೆಸ್ ಎದುರುಗಡೆ ಆಫೀಸ್ ಒಳಗಡೆ ಇದ್ದಂಥ ವ್ಯಕ್ತಿಗಳು ನಮ್ಮಲ್ಲಿ ಹಲ್ಲೆ ಮಾಡಿದ್ರು, ಬಸ್ಸಿಗೆ ಜಖಂ ಮಾಡೋದು ಅಂತ ಪ್ರಯತ್ನ ಮಾಡಿದ್ರು, ಲಾಠಿಯಿಂದ ಹೊಡೆದ್ರು. ಸ್ವತಃ ನಾನು ಪ್ರತ್ಯಕ್ಷದರ್ಶಿ, ನನ್ನ ಪಕ್ಕದೊಳಗಡೆ ಅಶ್ವತ್ಥನಾರಾಯಣ ಕೂತಿದ್ರು, ಅವ್ರಿಗೆ ಹೊಡೆದ್ರು, ಮೊಟ್ಟೆ ಹೊಡೆತ ಅವರಿಗೆ ಇಲ್ಲಿ ಬಿತ್ತು. ಹರೀಶಿಗೆ ನಂತರ ಆಯ್ತು ಕೆಳಗಡೆ ಪಕ್ಕದಲ್ಲಿ. ರಾಮಮೂರ್ತಿ ಹೇಳಿದ್ನಲ್ಲ, ಈ ತರ ಯಾರು ಆ ಬಸ್ಸಲ್ಲಿ ಇದ್ರು ಶಾಸಕರಿಗೆ, ನಾವು ಯಾರ ಕಸ್ಟಡಿಯಲ್ಲಿ ಇದ್ವಿ? ಪೊಲೀಸ್ ಕಸ್ಟಡಿಯಲ್ಲಿ. ನಾವು ಫೀಲ್ಡಲ್ಲಿ ಇರಲಿಲ್ಲ. ಫೀಲ್ಡಲ್ಲಿ ಇದ್ರೆ ಏನೋ ನಡೆಯುತ್ತೆ ಅಂತ ಹೇಳ್ಬೋದು. ನಾವು ಫೀಲ್ಡಲ್ಲಿ ಇರಲಿಲ್ಲ ಸರ್. ಫೀಲ್ಡಲ್ಲಿ ಇದ್ದಿದ್ರೆ ಗೊತ್ತಿಲ್ಲ, ಟ್ರೀಟ್ಮೆಂಟ್ ಎಲ್ಲಿಗೆ ಹೋಗ್ತಿತ್ತು ಗೊತ್ತಿಲ್ಲ ನನಗೆ, ಯಾರ್ಯಾರು ಆಸ್ಪತ್ರೆ ಸೇರ್ತಿದ್ರು ಗೊತ್ತಿಲ್ಲ. ನಾವೆಲ್ಲರೂ ಪೊಲೀಸರ ಬಂದೋಬಸ್ತಲ್ಲಿ ಇದ್ದವ್ರು. ಬಂದೋಬಸ್ತ್ ಮೀನ್ಸ್ ಪೊಲೀಸ್ ಬಂಧನದಲ್ಲಿ ಇದ್ದವ್ರು. ನಾವು ಪೊಲೀಸ್ ಬಂಧನದಲ್ಲಿ ಇದ್ದವರಿಗೆ ರಕ್ಷಣೆ ಕೊಡೋಕ್ಕಾಗದೇ ಇರೋಂಥ ಒಂದು ರಕ್ಷಣಾ ವ್ಯವಸ್ಥೆ, ಇದನ್ನು ನಾವು ಪ್ರಶ್ನೆ ಮಾಡ್ತಿದ್ದೇವೆ. ಅರಾಜಕತೆ ಸೃಷ್ಟಿ ಮಾಡಲೇಬೇಕು, ಅದ್ರ ಮೂಲಕನೇ ಗದ್ದಿಗೆ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾ ಇರೋಂಥ ಕಾಂಗ್ರೆಸ್ಸಿನ ಮಾನಸಿಕತೆ. ಅದ್ರ ಬಗ್ಗೆ ನಾನು ಉತ್ತರ ಕೊಡೋಕೆ ಇಷ್ಟಪಡಲ್ಲ. ಆದರೆ ಈ ರೀತಿಯ ಧೋರಣೆ ಇದೆಯಲ್ಲ, ಬೇಜವಾಬ್ದಾರಿತನದ ನಡವಳಿಕೆ ಪ್ರಿಯಾಂಕ್ ಖರ್ಗೆ, ಇದು ಹೊಣೆ ಹೊರಬೇಕಾಗತ್ತೆ, ಹೊಣೆ ಹೊರಬೇಕಾಗತ್ತೆ. ನಮ್ದಿಲ್ವೇನು? ನಾವೇನು ಕಾಂಗ್ರೆಸ್ ಕಚೇರಿಗೆ ಹೋಗಿಲ್ಲ, ಬೆಂಗಳೂರಲ್ಲಿ ಹೋಗಲಿಲ್ಲ. ನಾವು ಬಂದಿದ್ದು ಪ್ರತಿಭಟನೆ ಮಾಡಿದ್ವಿ. ನ್ಯಾಯಯುತ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇದೆ. ಅದಕ್ಕೆ ನಮ್ಗೆ ಯಾವುದೂ ಕೂಡ ಭಿನ್ನಾಭಿಪ್ರಾಯ ಇರಲಿಲ್ಲ. ಸರ್, ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯಕ್ಕೆ ಶಿವಮೊಗ್ಗಕ್ಕೂ ಬಂದಿದ್ದಾರೆ, ಬೆಂಗಳೂರಿನಲ್ಲೂ ಬಂದಿದ್ದಾರೆ, 10 ಬಾರಿ ಬಂದಿದ್ದಾರೆ. ನಾವು ಯಾವತ್ತೂ ವಾಪಸ್ ಪ್ರತಿಕ್ರಿಯೆ ಮಾಡಿಲ್ಲಲ್ಲ, ಪ್ರತಿಕ್ರಿಯೆ ಮಾಡಿಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾಡ್ತಿದ್ದಾರೆ, ಬಂದಿದ್ದಾರೆ. ಆದರೆ ಬೆಂಗಳೂರಿಗಿರೋ ಕಾನೂನು ಏನಿದೆ? ನಾವು ಪರ್ಮಿಷನ್ ತಗೊಂಡು ಮಾಡಿದ್ರೆ, ನೀವು ಅಲ್ಲಿ ಮಾಡಬೇಡಿ ಸರ್, ಮುತ್ತಿಗೆ ಹಾಕಿದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ನೀವು ಇಂಥ ಕಡೆ ಇರಿ ಸರ್, ಆಯ್ತಪ್ಪ ಅಂತ ಹೇಳಿ ಪೊಲೀಸಿನ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿ ಅದನ್ನು ನಿರ್ಣಯ ಮಾಡ್ಕೊಂಡು ಹೋಗಿದೆ. ಸರಿ ತಪ್ಪು ಹೊರೆ ಹೆಚ್ಚೋದಕ್ಕಿಂತ ಜಾಸ್ತಿ ಅವ್ರು ಬಂದವರು ಏನು ಮಾಡಬೇಕು ಮಾಡ್ಕೊಂಡು ಹೋಗ್ಬೇಕು. ಡಿಪಾರ್ಟ್ಮೆಂಟ್ ಬಗ್ಗೆ ಬೆಂಗಳೂರೊಳಗೆ ಹೇಗೆ ನಡ್ಕೊಳ್ತು, ಶಿವಮೊಗ್ಗದಲ್ಲಿ ಹೇಗೆ ನಡ್ಕೊಳ್ತು, ಆಯ್ತು ನೀವು ಹೇಳಿದ್ದಕ್ಕೆ ಬರ್ತೀನಿ ನಾನು ಚರ್ಚೆ ಮಾಡೋದಾದ್ರೆ. ಇಲ್ಲಿ ಬಂದಾಗ ಬ್ಯಾರಿಕೇಡ್ ಎಲ್ಲಿತ್ತು? ಕಾಂಗ್ರೆಸ್ ಆಫೀಸಿಗೆ ವಿಮರ್ಶ ಕಾರ್ಯಕರ್ತರು ಹೋಗ್ತಾರೆ ಅಂತ ಹೇಳಿದಾಗ ಬ್ಯಾರಿಕೇಡ್ ಎಲ್ಲಿಗೆ ಹಾಕಿದ್ರು? ರಕ್ಷಣೆ ಭಾಗ. ರಸ್ತೆ ಈ ತುದಿ ಆ ತುದಿಗೆ ಹಾಕ್ಬೇಕಿತ್ತು. ಇಲ್ಲಿ ಬಿಜೆಪಿ ಆಫೀಸ್ ಮುಂದ್ಗಡೆಗೆ ಹಾಕ್ತಾರೆ, ಕಾಂಗ್ರೆಸ್ ಆಫೀಸ್ ಬಂದು ಆ ತುದಿ ರಾಘವೇಂದ್ರ ಮಾಡ್ತದೆ, ಈ ಕಡೆಗೊಂದು ಈ ಕಡೆಗೊಂದು ಹಾಕ್ತಾರೆ, ಪತ್ರ ಕಡೆ. ಇಲ್ಲೇ ದ್ವಂದ್ವ ನಿಲುವಿದೆ. ಅದಕ್ಕೆ ಹೇಳಿದೆ ಪ್ರಿಯಾಂಕ್ ಖರ್ಗೆ ಸೂಚನೆ ಕೊಟ್ಟೆ ಮಾಡಿಸ್ಬಿಟ್ಟಿದಲ್ಲ ಅಂತ. ಅಲ್ಲಿ ಕಾಂಗ್ರೆಸ್ ಕಚೇರಿ ಮುಂದೆನೆ ಬಸ್ ತಗೊಂಡೋಗ್ಬೇಕು, ಅಲ್ಲೇ ಬಸ್ ಸ್ಲೋ ಆಗಬೇಕು, ಅಲ್ಲೇ ನಿಲ್ಲಿಸ್ಬೇಕು. ನಿಮಗೆ ಅಕ್ಷರಶಃ ಹೇಳ್ತೇನೆ, ಬಸ್ ನಿಲ್ತು ಅಲ್ಲಿ. ನಾನು ಆ ಬಸ್ಸಲ್ಲಿ ಇದ್ದವನು. ಆ ಕೋಲನ್ನ ತೆಗೆದು ಹಿಂಗೆ ವಾಪಸ್ ತಳ್ಳಿದವ್ರು ನಾವು. ಆ ಧ್ವಜ ಹೊರಗಡೆ ಬಂತು, NSU ಧ್ವಜ ತಂದು ಅವ್ರ ಮುಖಕ್ಕೆ ಹಾಕ್ಬೋದು. ಬಟ್ಟೆ ಕಾಂಗ್ರೆಸ್ ಆಫೀಸಲ್ಲಿ ಯಾಕೆ ಬರಬೇಕು? ಕಚೇರಿ ಗೇಟ್ ಮುಂದೆ ಸರ್, ಅಲ್ಲಿ ಕಾಂಗ್ರೆಸ್ ಆಫೀಸಿಂದ ಬಟ್ಟೆ ಬರುತ್ತೆ, ಯಾಕೆ ಬರಬೇಕು? ಯಾವ ಶಾಲೆಗೆ ತೊಗೊಂಡು ಹೋಗ್ಬೇಕಾದ್ರೆ ಬಟ್ಟೆ ಇದಂತ ಪ್ರಶ್ನೆ ಕೇಳಿದ್ರೆ, ಏನು ಹಿಂಗೆಲ್ಲ ಹೇಳ್ತೀರಾ ಅಂತ ಕೇಳಲೇಬೇಕಲ್ಲ.
ಯಾಕಂದ್ರೆ ಬಟ್ಟೆ ದುಡ್ಡು ಕೊಟ್ಟು ತೊಗೊಂಬರ್ತಾರೆ ನಿಮ್ಮ ಕಾರ್ಯಕರ್ತರು. ಅದಕ್ಕೆ ಯಾವ ಶಾಲೆದು ಅಂತ ಕೇಳಬೇಕು ಅಂತ ಅನಿಸ್ಬಿಡ್ತು ನನಗೆ ಅವತ್ತು. ಅಂದ್ರೆ ವೆಲ್ ಪ್ರಿಪೇರ್ಡ್ ಅಂತ ನಾನು ಹೇಳೋದು, ವೆಲ್ ಪ್ಲ್ಯಾನ್ಡ್. ಬಟ್ಟೆ ಹೊಡಿಬೇಕು ಅಂತ ಪ್ಲಾನು, ಧ್ವಜಕ್ಕೆ ಧ್ವಜದ ಕೋಲುಗಳಲ್ಲಿ ಹೊಡಿಬೇಕು ಅಂತ ಪ್ಲಾನು, ಅಕ್ಷರಶಃ ಅಶ್ವತ್ಥನಾರಾಯಣಗೆ ತಲೆಗೆ ಬೀಳಬೇಕಾಗಿ ಹೊಡ್ತಾ ಇಲ್ಲ. ಇಲ್ಲಿ ಬಿಡಿ, ನಾ ಹೇಳಿದ್ನಲ್ಲ, ಹೋರಾಟ ಮಾಡಬಾರ್ದು ನಾವು ಯಾವತ್ತು ಯಾರಿಗೂ ಹೇಳಿಲ್ಲ. ನಾವು ಹೋರಾಟಗಾರರೇ, ನಾವು ಹೋರಾಟ ಮಾಡಿರೋರೆ. ಆದರೆ ಹೇಗಾಯ್ತು ಆ ಹೋರಾಟ ಮಾಡಿದ್ರೆ ನನ್ನ ಆಯ್ತಲ್ಲ ವಾಪಸ್ ಸುಪರ್ಕೇಶನ್ ಅದಾಗತ್ತೆ. ಮಾಡಬಾರ್ದು, ನಾವು ಯಾವಾಗೂ ಮಾಡಿಲ್ಲ. ದಿಸ್ ಇಸ್ ಫಸ್ಟ್ ಟೈಮ್. ನಾವು ಯಾವಾಗೂ ಮಾಡಿಲ್ಲ. ಇದೇ ಆಫೀಸಿಗೆ 10 ಬಾರಿ ಬಂದಿದ್ದಾರೆ, ಇಲ್ಲಿಂದನೂ ಮಾಡಲಿಲ್ಲ. ವಾಪಸ್ ಅಲ್ಲಿಗೆ ಹೋಗು ನಾವೇನು ಮಾಡಲಿಲ್ಲ. ರಕ್ಷಣಾ ವ್ಯವಸ್ಥೆ ಯೋಚನೆ ಮಾಡಬೇಕು, ಜವಾಬ್ದಾರಿ ಯಾವುದು? ಇಲ್ಲಿ ಬಂದು ಇದು ಎಂಟ್ರಿ ಅಲ್ವಾ, ಈ ಎಂಟ್ರಿ ಒಳಗಡೆ ನೀವು ಬ್ಯಾರಿಕೇಡ್ ಹಾಕೊಳ್ತೀರಿ ಅಂತೇಳಿ ಕಾಮನ್ ಸೆನ್ಸ್ ಇದೆ ಅಂತ ಹೇಳಬೇಕು. ಏನು ಹೇಳ್ಬೇಕು ನಾವು? ಅವ್ರ ಜೀಪ್ ಹತ್ತುತ್ತಾರೆ, ಅವ್ರ ಜೀಪ್ ಹತ್ತು ನಿಂತು ಮಾಡ್ತಾರೆ. ಇದು ದೊಡ್ಡ ಸಾಹಸದ ಕೆಲಸ. ಇಲ್ಲಿ ಹಾಗಾಗಿ ನಾವು ಅದನ್ನ ನಾವು ಹುಡುಗರು ಮಾಡಿದ್ರಂತ ಬಿಟ್ಟಿದ್ದೀವಿ. ನಮ್ಮ ಹುಡುಗರು ಮಾಡಿರೋಂಥಕ್ಕೆ ಏನಾದ್ರು ವಿಶೇಷವಾದಂಥ ಪ್ರಯತ್ನ ಮಾಡಿದ್ರೆ ಸರಿಯಲ್ಲ ಅಂತ ಹೇಳ್ತಾ ಇದ್ದೀವಿ.